ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಕ್ಯಾನ್ ಮೋಡಲ್ ವರ್ಬಿಂದ ಈ ಎಲ್ಲ ಕೇಸ್ಗಳಲ್ಲೂ ತುಂಬ ಸೆಂಟೆನ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ ಇಂಗ್ಲೀಷ್ ಕನ್ನಡದಲ್ಲಿ. ಸೊ ನಿಮಗೆ ಡೈಲಿ ಲೈಫ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದನೂ ನೀವು ಸೆಂಟೆನ್ಸ್ ಮಾಡೋದು ಕಲಿಬೇಕು. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಎಲ್ಲ ಮೋಡಲ್ ವರ್ಬ್ಸ್ನ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ನೀವು ಲಾಸ್ಟ್ ಕ್ಲಾಸ್ ನೋಡಿದಿರಲ್ವಾ? ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ. ಆಮೇಲೆ ಬಂದು ಈ ಕ್ಲಾಸ್ನ ನೋಡಿ. ಸೊ ಯಾವುದೇ ಮೋಡಲ್ ವರ್ಬ್ನ ಸ್ಟ್ರಕ್ಚರ್ ಮಾಡೋದು ಈ ಥರ ಇರುತ್ತೆ ನೋಡಿ. ಇಲ್ಲಿ ನಾನು ಎಲ್ಲ ಟೈಪ್ ಸೆಂಟೆನ್ಸ್ ಕೊಟ್ಟಿದ್ದೀನಿ. ಸಬ್ಜೆಕ್ಟ್ ಯಾವುದೇ ಇದ್ರೂ ಮೋಡಲ್ ವರ್ಬ್ದು ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ. ಮೋಡಲ್ ವರ್ಬ್ಗೆ ING ಫಾರ್ಮ್ ಇರಲ್ಲ, ಎಸ್ ಫಾರ್ಮ್ ಇರಲ್ಲ, ಪಾಸ್ಟ್ ಫಾರ್ಮ್ ಇರಲ್ಲ, ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಇರಲ್ಲ. ಗೊತ್ತಾಯ್ತಲ್ಲ? ಆ್ಯಂಡ್ ಮೋಡಲ್ ವರ್ಬ್ ಜೊತೆ ಯಾವಾಗಲೂ ಬೇಸ್ ವರ್ಬ್ನ ಹಾಕಬೇಕು. ಓಕೆ, ಸೊ ಕ್ಯಾನ್ ಕೇಸ್ ನಂಬರ್ 1 ಎಬಿಲಿಟಿ ಆರ್ ಇನ್ಎಬಿಲಿಟಿನ ಹೇಳೋದಕ್ಕೆ ನಾವು ಯೂಸ್ ಮಾಡ್ತೀವಿ ಅಲ್ವಾ? ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರಬೇಕು ನಾನು ಹೇಳ್ಕೊಡ್ತೀನಿ. ಸೊ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಈಗ. ಐ ಕ್ಯಾನ್ ಫಿಕ್ಸ್ ಇಟ್ ಅಂದರೆ ನನಗಿದು ಸರಿ ಮಾಡೋದಕ್ಕೆ ಆಗುತ್ತೆ, ಸರಿ ಮಾಡೋದಕ್ಕೆ ಬರುತ್ತೆ. ಏನಾದರೂ ಒಂದು ವಸ್ತು ಆಗಿರ್ಬೋದು, ಆರ್ ಏನಾದರೂ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೂ ಕೂಡ ನೀವು ಈ ಥರ ಹೇಳ್ಬೋದು. ಪ್ರೆಸೆಂಟ್ ಆಗಲಿ ಫ್ಯೂಚರ್ ಆಗಲಿ ಇದೇ ಅಪ್ಲೈ ಆಗುತ್ತೆ. ಐ ಕಾಂಟ್ ಈಟ್ ಮೋರ್. ಕ್ಯಾನ್ ಯು ಕುಕ್? ಸೊ ನೀವು ಯಾರ್ದಾದ್ರೂ ಒಬ್ಬರ ಸ್ಕಿಲ್ ಬಗ್ಗೆ ಕೇಳ್ತಾ ಇದ್ದೀರಾ, ನಿನ್ಗದು ಬರುತ್ತಾ ಬರಲ್ವಾ ಅಂತ, ಅವಾಗ ಈ ಥರನೇ ಕೇಳಿ. ಕ್ಯಾನ್ ಯು ಮುಂದೆ ಡೈರೆಕ್ಟ್ ವರ್ಬ್ ಹಾಕಿ, ಬೇಸ್ ವರ್ಬೇ ಇರಬೇಕದು. ಐ ಕ್ಯಾನ್ ಹಾರ್ಡ್ಲಿ ಕುಕ್. ನೋಡಿ, ಐ ಕ್ಯಾನ್ ಕುಕ್ ಅಂದರೆ ನನಗೆ ಕುಕ್ ಮಾಡೋದಕ್ಕೆ ಬರುತ್ತೆ. ನಾನು ಎಲ್ಲ ಕಡೆನೂ ಕಾಮನ್ ಆಗಿ ಹೇಳೋದು ಸ್ಪೋಕನ್ ಕನ್ನಡನ ಯೂಸ್ ಮಾಡಿದ್ದೀನಿ, ಬರುತ್ತೆ ಬರಲ್ಲ ಅಂತ. ಅದನ್ನ ಸ್ವಲ್ಪ ಫಾರ್ಮಲ್ ಇರಬೇಕಂದ್ರೆ ಸಾಧ್ಯ ಇದೆ ಸಾಧ್ಯ ಇಲ್ಲ ಅಂತಲೂ ನೀವು ಮಾಡ್ಕೋಬಹುದು. ನಿಮಗೆ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ ನಾವು ಮಾತಾಡೋ ಥರನೇ ನಾನು ಇಟ್ಟಿದ್ದೀನಿ. ಐ ಕ್ಯಾನ್ ಕುಕ್ ಅಂದರೆ ನನಗೆ ಕುಕ್ ಮಾಡೋಕ್ಕೆ ಬರುತ್ತೆ. ಐ ಕ್ಯಾನ್ ಹಾರ್ಡ್ಲಿ ಕುಕ್ ಅಂದರೆ ನನಗೆ ಕುಕ್ ಮಾಡೋದಕ್ಕೆ ಅಷ್ಟು ಬರಲ್ಲ, ಅಂದರೆ ಕಡಿಮೆ ಬರುತ್ತೆ ಅಂತ. ತುಂಬ ಕಡಿಮೆ ಬರುತ್ತೆ ಅನ್ನೋ ಹಾಗಿದ್ರೆ ಹಾರ್ಡ್ಲಿ ಅನ್ನೋ ವರ್ಡ್ನ ಯೂಸ್ ಮಾಡಿ. ವರ್ಬ್ ಹಿಂದೆನೇ ಇರಬೇಕು ಯಾವಾಗಲೂ ಅದು, ರೈಟ್? ಅಂದರೆ ತುಂಬ ಅಪರೂಪ, ತೀರಾ ಕಡಿಮೆ, ಅಷ್ಟು ಬರಲ್ಲ ಅಂತ ಹೇಳುವಾಗ ಹಾರ್ಡ್ಲಿ ಯೂಸ್ ಮಾಡಿ. ಡಾಗ್ಸ್ ಕಾಂಟ್ ಕ್ಲೈಂಬ್ ಟ್ರೀಸ್. ಒಬ್ಬರಿಗೆ ಒಂದು ಸ್ಕಿಲ್ ಇಲ್ಲ, ಅವ್ರಿಗೆ ಅದು ಆಗಲ್ಲ ಅಂತ ಹೇಳುವಾಗ ಈ ಥರ ಹೇಳ್ಬೋದು ನಾವು, ಕಾಂಟ್. ಕ್ಯಾನ್ ಯು ಡೂ ಇಟ್ ಇನ್ ಒನ್ ಡೇ? I can buy one, not both. Go help him, he can't lift it. I can only wait for 10 minutes. ಸೊ ಯಾವಾಗಲೂ ಓನ್ಲಿನ ವರ್ಬ್ ಹಿಂದೆನೇ ಹಾಕಬೇಕು. ಅದು ಅದರ ಕಾಮನ್ ಪೊಸಿಷನ್, ಅದು ಜನರಲಿ ಬರೋದು ವರ್ಬ್ ಹಿಂದೆನೆ. ಐ ಕ್ಯಾನ್ ರೀಡ್ ಹಿಂದಿ ಬಟ್ ಐ ಕಾಂಟ್ ಸ್ಪೀಕ್ ಇಟ್. ಐ ಕ್ಯಾನ್ ರೀಡ್ ಹಿಂದಿ ಬಟ್ ಐ ಕಾಂಟ್ ಸ್ಪೀಕ್ ಹಿಂದಿ ಅಂತ ಮತ್ತೆ ಮತ್ತೆ ನಾವು ರಿಪೀಟ್ ಮಾಡಬಾರ್ದು. ಅದಕ್ಕೆ ಇಟ್ ಯೂಸ್ ಮಾಡಬೇಕು ಯಾವಾಗಲೂ. ಯು ಕಾಂಟ್ ಸ್ಕೇರ್ ಮೀ. ಕ್ಯಾನ್ ಕಿರಣ್ ವಾಕ್ ನಾ? ಅಂದರೆ ಮೊದಲವನಿಗೆ ನಡೆಯೋದಕ್ಕೆ ಆಗ್ತಿರ್ಲಿಲ್ಲ, ಈಗ ಆಗುತ್ತಾ ಅಂತ ಕೇಳಬೇಕು. ಕ್ಯಾನ್ ಯು ಮೂವ್ ಅ ಬಿಟ್? ವೈ ಕಾಂಟ್ ಯು ಡೂ ದಿಸ್? ಈವನ್ ಐ ಕಾಂಟ್ ಬಿಲೀವ್ ದ್ಯಾಟ್. I can't live that kind of life. Can you reach the ceiling? Can you answer this riddle? Can you gift wrap this please? ನೋಡಿ, ಕ್ಯಾನ್ ಯು ರ್ಯಾಪ್ ದಿಸ್ ಗಿಫ್ಟ್ ಅನ್ಬೋದು. ಗಿಫ್ಟ್ ರ್ಯಾಪ್ ಅಂದ್ರೇನೆ ಅದೊಂದು ವರ್ಬ್ ಆಗಿ ಯೂಸ್ ಆಗಿದೆ ಈಗ, ರೈಟ್? ಅಂದರೆ ಗಿಫ್ಟ್ನ ಮಾಡೋ ರ್ಯಾಪ್ಗೆ ಗಿಫ್ಟ್ ರ್ಯಾಪ್ ಅನ್ಬೋದು, ಅದೀಗ ಒಂದು ವರ್ಬ್. ಐ ಕಾಂಟ್ ಗೆಟ್ ಅವೇ ಫ್ರಮ್ ವರ್ಕ್ ನಾವ್. ವರ್ಕಿಂದ ಬರೋದು, ಅದು ಅಂದರೆ ಮಧ್ಯದಲ್ಲೇ ಬಿಟ್ಟು ಬರೋದು. ಕ್ಯಾನ್ ಯು ಕಂಟಿನ್ಯೂ? ವಾಟ್ ಕ್ಯಾನ್ ದೇ ಡೂ? ಐ ಆಮ್ ಸಾರಿ ಐ ಕಾಂಟ್ ಸ್ಟೇ ಲಾಂಗ್. ಕ್ಯಾನ್ ಯು ಹೆಲ್ಪ್ ಮೀ ಲಿಫ್ಟ್ ದಿಸ್? ಅಂದರೆ ನನಗೆ ಎತ್ತೋರಲ್ಲಿ ನೀನು ಹೆಲ್ಪ್ ಮಾಡ್ತೀಯಾ? ಸೊ ಈ ಥರ ಹೆಲ್ಪ್ ಮೀ ಮುಂದೆ ಬೇಸ್ ವರ್ಬ್ ಬರುತ್ತೆ ತುಂಬ ಸರಿ. ಇದೇ ಕಾಮನ್ ಸ್ಟ್ರಕ್ಚರ್. ಹೆಲ್ಪ್ ಮೀ ಟು ಲಿಫ್ಟ್ ದಿಸ್ ಅಂತ ಹೇಳಲ್ಲ, ಓಕೆ? ಅದನ್ನು ಡ್ರಾಪ್ ಮಾಡ್ತಾರೆ. ಹೆಲ್ಪ್ ಮೀ ಲಿಫ್ಟ್ ದಿಸ್, ಹೆಲ್ಪ್ ಮೀ ಕ್ಯಾರಿ ದಿಸ್, ಹೆಲ್ಪ್ ಹಿಮ್ ಲಿಫ್ಟ್ ದಿಸ್, ಈ ಥರ ಹೇಳೋದು ಕಾಮನ್. ಸೊ ಈ ಥರ ನೀವು ಕೆಲವು ಎಕ್ಸಾಂಪಲ್ಸ್ ನೀವೇ ಮಾಡ್ಕೊಳ್ಳಿ. ಕ್ಯಾನ್ ಯು ಹೆಲ್ಪ್ ಮೀ ಕ್ಯಾರಿ ದಿಸ್? ನೋಡಿ. ಕಾಂಟ್ ಯು ಡಿಸ್ಕೌಂಟ್ ಇಟ್ ಅ ಲಿಟಲ್? ಸೊ ಡಿಸ್ಕೌಂಟ್ ಅನ್ನೋದಿಲ್ಲಿ ವರ್ಬ್ ಆಗಿ ಯೂಸ್ ಆಗಿದೆ. ಐ ಕಾಂಟ್ ಸ್ಟ್ಯಾಂಡ್ ದಿಸ್ ಹಾಟ್ ವೆದರ್. ಕಾಂಟ್ ಸ್ಟ್ಯಾಂಡ್ ಅಂದರೆ ಅರ್ಥ ನಿಂತ್ಕೊಳ್ಳೋದಕ್ಕಾಗಲ್ಲ ಅಂತ ಅಲ್ಲ, ಆ ಥರ ಸಿಚುವೇಶನಲ್ಲಿ ಯೂಸ್ ಮಾಡಿ. ಬಟ್ ಅದಕ್ಕೆ ಇನ್ನೊಂದು ಮೀನಿಂಗ್ ಇದೆ, ತಡ್ಕೊಳ್ಳೋದಕ್ಕಾಗಲ್ಲ ಅಂದರೆ ಟಾಲ್ರೇಟ್ ಮಾಡೋಕ್ಕಾಗಲ್ಲ
ಅಂತ, ರೈಟ್? ಐ ಕಾಂಟ್ ಸ್ಟ್ಯಾಂಡ್ ಹಿಮ್, ಐ ಕಾಂಟ್ ಸ್ಟ್ಯಾಂಡ್ ಹಿಸ್ ಬಿಹೇವಿಯರ್ ಅನ್ಬೋದು ನೀವು. ವೇರ್ ಕ್ಯಾನ್ ಐ ಫೈಂಡ್ ಎನ್ ATM? ಕ್ಯಾನ್ ಯು ರೀಫಂಡ್ ಮೈ ಮನಿ? ನೋ ಒನ್ ಕ್ಯಾನ್ ಗೆಟ್ ಅವೇ ಫ್ರಮ್ ದಿಸ್. ನೋಡಿ, ಗೆಟ್ ಅವೇ ಅನ್ನೋದಕ್ಕೆ ಇನ್ನೊಂದು ಮೀನಿಂಗ್ ಇದೆ, ಒಂದರಿಂದ ತಪ್ಪಿಸ್ಕೊಳ್ಳೋದು ವಿತೌಟ್ ಪನಿಷ್ಮೆಂಟ್, ಅದಕ್ಕೆ ನಾವು ಗೆಟ್ ಅವೇ ಅಂತೀವಿ. ಸೊ ನೀವು ಕನ್ನಡ ವರ್ಬ್ನ ನೋಡಿ, ಮಾಡೋಕ್ಕಾಗುತ್ತಾ, ಬರೋಕ್ಕಾಗುತ್ತಾ, ಇರೋಕ್ಕಾಗುತ್ತಾ, ಆಗಲ್ವಾ, ಆಗಲ್ಲ, ಈ ಥರ ಹೇಳೋ ಕಡೆ ನಾವು ಕ್ಯಾನ್ ಯೂಸ್ ಮಾಡ್ತೀವಿ. ಸೊ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಿರ್ಬೇಕು, ನೋಟ್ಸ್ ಮಾಡ್ಕೊಳ್ಳಿ, ಆ್ಯಂಡ್ ನೀವೇ ನಿಮ್ಮ ಎಕ್ಸಾಂಪಲ್ಸ್ ಮಾಡಿ. ಆ್ಯಂಡ್ ನಿಮ್ಗೆ ಗೊತ್ತಿದೆಲ್ಲ, ಬಿ ಏಬಲ್ ಟು ಇಂದನೂ ನಾವು ಕ್ಯಾನ್ ಇಂದ ಹೇಳೋ ಸೆಂಟೆನ್ಸ್ಗಳನ್ನ ಹೇಳ್ಬೋದು. ಕ್ಯಾನ್ ಅಂದ್ರೂ ಕೂಡ ಬಿ ಏಬಲ್ ಟು, ಐ ಆಮ್ ಏಬಲ್ ಟು, ಹೀ ಈಸ್ ಏಬಲ್ ಟು, ಶಿ ಈಸ್ ಏಬಲ್ ಟು. ಕಾಂಟ್ ಅಂದರೆ ನಾಟ್ ಏಬಲ್ ಟು ಆರ್ ಅನ್ಏಬಲ್ ಟು. ಸೊ ಇದು ಕೂಡ ಕಾಮನ್. ಏಬಲ್ ಟು ಯೂಸ್ ಮಾಡಿದ್ರೆ ಸ್ವಲ್ಪ ಸೆಂಟೆನ್ಸ್ ಫಾರ್ಮಲ್ ಆಗುತ್ತೆ ಅಷ್ಟೇ. ಆ್ಯಂಡ್ ಎಸ್ಪೆಷಲಿ ನಾವು ಒಬ್ಬರ ಎಬಿಲಿಟಿ ಬಗ್ಗೆ ಮಾತಾಡೋವಾಗ್ಲೇ ಯೂಸ್ ಮಾಡ್ತೀವಿ, ರೈಟ್? ಇಲ್ಲಿ ನೋಡಿ, ಐ ಕ್ಯಾನ್ ಫಿಕ್ಸ್ ಇಟ್, ನಾ ಏನು ಹೇಳ್ಬೋದು? ಐ ಆಮ್ ಏಬಲ್ ಟು ಫಿಕ್ಸ್ ಇಟ್ ಅಂತಾನೂ ಹೇಳ್ಬೋದು. ಆ್ಯಂಡ್ ತುಂಬ ಜನ ಮಾಡೋ ವಿಷಯಕ್ಕೆ ಏನಂದರೆ ಇವೆರಡನ್ನೂ ಮಿಕ್ಸ್ ಮಾಡಿಬಿಡ್ತಾರೆ, ಐ ಕ್ಯಾನ್ ಏಬಲ್ ಟು ಫಿಕ್ಸ್ ಇಟ್ ಅಂತ. ಇದು ಆ್ಯಬ್ಸಲ್ಯೂಟ್ಲಿ ರಾಂಗ್. ಯಾವತ್ತೂ ನೀವು ಈ ಥರ ಮಾಡಬೇಡಿ. ಕ್ಯಾನ್ ಮತ್ತು ಏಬಲ್ ಟು ಎರಡು ಬೇರೆ ಬೇರೆ ವರ್ಡ್, ಗೊತ್ತಾಯ್ತಲ್ಲ? ಎರಡನ್ನೂ ಮಿಕ್ಸ್ ಮಾಡಬಾರ್ದು ಯಾವತ್ತೂ. ಇದನ್ನಂತೂ ನೀವು ಬರೆದಿಟ್ಬಿಡಿ, ಯಾವತ್ತೂ ನೀವು ಈ ಮಿಸ್ಟೇಕ್ ಮಾಡಬಾರ್ದು. ಹಿ ಕಾಂಟ್ ಲಿಫ್ಟ್ ಇಟ್, ಹಿ ಈಸ್ ನಾಟ್ ಏಬಲ್ ಟು ಲಿಫ್ಟ್ ಇಟ್, ಆರ್ ಹಿ ಈಸ್ ಅನೇಬಲ್ ಟು ಲಿಫ್ಟ್ ಇಟ್. ಸಮ್ ಬರ್ಡ್ಸ್ ಕಾಂಟ್ ಫ್ಲೈ, ಸಮ್ ಬರ್ಡ್ಸ್ ಆರ್ಂಟ್ ಏಬಲ್ ಟು ಫ್ಲೈ. ಕ್ಯಾನ್ ಯು ಪೇ ಮೀ ಇನ್ ಅಡ್ವಾನ್ಸ್? ಆರ್ ಯು ಏಬಲ್ ಟು ಪೇ ಮೀ ಇನ್ ಅಡ್ವಾನ್ಸ್? ನೋಡಿ, ಆರ್ ಯು ಏಬಲ್ ಆಗುತ್ತೆ ಈಗ ಕ್ವಶನ್ ಮಾಡ್ತಿದ್ರೆ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಶಿ ವಾಂಟ್ಸ್, ಐ ಆಮ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಶಿ ವಾಂಟ್ಸ್. ಅನೇಬಲ್ ಕೂಡ ಯೂಸ್ ಮಾಡ್ಬೋದು, ಅನೇಬಲ್ ಇದ್ರೆ ನಾಟ್ ಬರಲ್ಲ. ಆ್ಯಂಡ್ ಬಿ ಏಬಲ್ ಟುನ ಕೆಲವು ಸಾರಿ ಕ್ಯಾನ್ ಯೂಸ್ ಮಾಡೋಕೆ ಆಗದೆ ಇರೋಂಥ ಸಿಚುವೇಶನ್ನಲ್ಲಿ ಬಿ ಏಬಲ್ ಟುನೇ ಬರುತ್ತೆ, ಆ್ಯಂಡ್ ಅದೊಂದೇ ವರ್ಡಿಂದನೇ ಹೇಳಬೇಕಾಗುತ್ತೆ, ಬಿ ಏಬಲ್ ಟು ಇಂದನೇ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಮುಂದೊಂದು ದಿನ ವಿಜ್ಞಾನಿಗಳಿಗೆ ಕ್ಯಾನ್ಸರ್ಗೆ ಔಷಧಿ ಕಂಡುಹಿಡಲು ಸಾಧ್ಯವಾಗುತ್ತೆ ಅಂದರೆ ಮುಂದೆ ಫ್ಯೂಚರ್ನಲ್ಲಿ. ಸೊ ಈ ಥರ ಮಾತಾಡಬೇಕಾದಾಗ ವಿಲ್ ಕ್ಯಾನ್ ಯೂಸ್ ಮಾಡೋಕ್ಕೆ ಬರಲ್ಲ, ಆವಾಗ ವಿಲ್ ಬಿ ಏಬಲ್ ಟು ಯೂಸ್ ಮಾಡಬಹುದು. ಈ ಥರ ಒನ್ ಡೇ ಸೈಂಟಿಸ್ಟ್ ವಿಲ್ ಬಿ ಏಬಲ್ ಟು ಫೈಂಡ್ ಅ ಕ್ಯೂರ್ ಫಾರ್ ಕ್ಯಾನ್ಸರ್. ತುಂಬ ದೂರ ಇರೋ ಫ್ಯೂಚರ್, ಆವಾಗ ವಿಲ್ ಬಿ ಏಬಲ್ ಟುನ ಯೂಸ್ ಮಾಡಿ, ರೈಟ್? ಐ ಆಮ್ ಏಬಲ್ ಟು, ಐ ವಾಸ್ ಏಬಲ್ ಟು, ಐ ವಿಲ್ ಬಿ ಏಬಲ್ ಟು. ಇದ್ರ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ನನಗೆ 6 ತಿಂಗಳಿಂದ ಒಂದು ಕೆಲಸ ಹುಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಂದರೆ ನನಗೆ ಕೆಲಸನೇ ಸಿಗ್ತಿಲ್ಲ. ಇಲ್ಲಿ ಕ್ಯಾನಿಂದ ಹೇಳಕ್ಕೆ ಬರಲ್ಲ ಅಲ್ವಾ? ಯಾಕೆಂದರೆ ತುಂಬ ಹಿಂದೆಯಿಂದ ಈಗಿನವರೆಗೂ ನನಗೆ ಅದು ಆಗ್ತಾ ಇಲ್ಲ ಅಂದರೆ ಯಾವ ಟೆನ್ಸ್ ಯೂಸ್ ಮಾಡಬೇಕು? ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡಬೇಕು. ನೆನಪಿದೆಯಲ್ಲ? ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಏನು ಬರುತ್ತೆ? ಹ್ಯಾವ್ ಬೀನ್, ಹ್ಯಾಸ್ ಬೀನ್, ಅದ್ರ ಜೊತೆಗೆ ಏಬಲ್ ಟುನ ಮಿಕ್ಸ್ ಮಾಡಿ ಅಷ್ಟೇ. ಅಂದರೆ ಐ ಹ್ಯಾವಂಟ್ ಬೀನ್ ಏಬಲ್ ಟು ಫೈಂಡ್ ಅ ಜಾಬ್ ಫಾರ್ 6 months. ಸಿನ್ಸ್ ಅಲ್ಲ, ಫಾರ್ 6 months. ಐ ಆಮ್ ನಾಟ್ ಏಬಲ್ ಟು ಫೈಂಡ್ ಅಂದರೆ ನನಗೆ ಈಗ ಆಗ್ತಿಲ್ಲ. ಐ ಹ್ಯಾವಂಟ್ ಬೀನ್ ಏಬಲ್ ಟು ಫೈಂಡ್ ಅಂದರೆ ನನಗೆ ತುಂಬ ಟೈಮಿಂದ ಆಗ್ತಿಲ್ಲ ಅಷ್ಟೇ. ಅವಳಿಗೆ ನಡೆಯೋದಕ್ಕಾಗ್ತಾ ಇಲ್ಲ, ಯಾಕೆಂದರೆ ಅವಳಿಗೆ ಇಂಜುರಿ ಆಗಿದೆ. ಸೊ ಅವಾಗ ಏನನ್ಬೇಕು? ಶಿ ಹ್ಯಾಸಂಟ್ ಬೀನ್ ಏಬಲ್ ಟು ವಾಕ್ ಡ್ಯೂ ಟು ಹರ್ ಇಂಜುರಿ. ಶಿ ಇಸ್ ನಾಟ್ ಏಬಲ್ ಟು ವಾಕ್ ಅಂದರೆ ಈಗ, ಹ್ಯಾಸಂಟ್ ಬೀನ್ ಏಬಲ್ ಟು ವಾಕ್ ಅಂದರೆ ತುಂಬ ಟೈಮಿಂದ, ರೈಟ್? ಅದೇ ಥರ ನೀವು ಕ್ವಶನ್ ಕೇಳ್ಬೋದು, ವಾಟ್ ಹ್ಯಾವ್ ಯು ಬಿನ್ ಏಬಲ್ ಟು ಫೈಂಡ್ ಔಟ್ ಅಂತ. ಇಷ್ಟು ದಿನದಿಂದ ಏನೇನೆಲ್ಲ ಹುಡ್ಕೋದಕ್ಕೆ ನಿನಗೆ ಸಾಧ್ಯ ಆಯಿತು, ರೈಟ್? ಆ್ಯಂಡ್ ನೆಕ್ಸ್ಟ್ ಕೇಸ್ ನಂಬರ್ 2, ಪರ್ಮಿಷನ್ಸ್ನ ಕೊಡೋದಕ್ಕೆ ಆರ್ ಪರ್ಮಿಷನ್ ಕೇಳೋದಕ್ಕೂ ನಾವು ಯೂಸ್ ಮಾಡ್ತೀವಿ, ರಿಕ್ವೆಸ್ಟ್ನ ಕೂಡ. ಆ್ಯಂಡ್ ಇದು ಇನ್ಫಾರ್ಮಲ್ ಸ್ಟೈಲ್. ಕ್ಯಾನ್ ವಿ ಲೀವ್? ನೀವು ಪರ್ಮಿಷನ್ ಕೇಳ್ತಾ ಇದ್ದೀರಾ, ಕ್ಯಾನ್ ಐ ಕೀಪ್ ಇಟ್? ಕ್ಯಾನ್ ಐ ಜಸ್ಟ್ ಸಿ ಇಟ್? ಕ್ಯಾನ್ ಐ ಹೆಲ್ಪ್ ಯು? ಕ್ಯಾನ್ ಐ ಕಮ್ ಟು? ಕ್ಯಾನ್ ಐ ಪುಟ್ ಇಟ್ ಹಿಯರ್? ನೋಡಿ, ಅಲ್ಲಿ ಪುಟ್ ಇಟ್ ಅಂದರೆ ಇಡೋದು, ಒಂದು ಜಾಗದಲ್ಲಿ ಒಂದನ್ನು ಇಡೋದು. ಕೀಪ್ ಇಟ್ ಅಂದರೆ ಇಟ್ಕೊಳ್ಳೋದು, ಅಂದರೆ ಇಟ್ಕೊಳ್ಳೋದನ್ನ ಕಂಟಿನ್ಯೂ ಮಾಡೋದು ತುಂಬ ಟೈಮ್ವರೆಗೂ. ನಾನೇ ಇಟ್ಕೊತೀನಿ ಅಂದಾಗ ಐ ವಿಲ್ ಕೀಪ್ ಇಟ್. ಜಸ್ಟ್ ಆಗ ಟೆಂಪರರಿ ಪರ್ಪಸ್ಗೆ ಅಲ್ಲಿಡು ಇಲ್ಲಿಡು ಅನ್ನೋವಾಗ ಪುಟ್ ಯೂಸ್ ಮಾಡಬೇಕು. ಸೊ ಇದನ್ನೀಗ ಬರ್ಕೊಂಬಿಡಿ ಒಂದು ಕಡೆ. ಕ್ಯಾನ್ ಐ ಆಸ್ಕ್ ಯು ವೈ? ಕ್ಯಾನ್ ಐ ಬಾರೋ ದಿಸ್? ಸೊ ಬಾರೋ ಅಂದರೆ ಒಂದನ್ನು ತಗೊಂಡು ಸ್ವಲ್ಪ ಯೂಸ್ ಮಾಡಿ ಮತ್ತೆ ವಾಪಸ್ ಕೊಡೋದು, ಆ ರೀತಿ. ಅಂಥ ಸಿಚುವೇಷನಲ್ಲಿ ಬಾರೋ ಅನ್ಬೇಕು. ಕ್ಯಾನ್ ವಿ ಟಾಕ್ ಇನ್ ಪ್ರೈವೇಟ್? ಕ್ಯಾನ್ ಐ ಹ್ಯಾವ್ ಅ ವರ್ಡ್ ವಿತ್ ಯು? ಹ್ಯಾವ್ ಅ ವರ್ಡ್ ಅಂದರೆ ಸ್ವಲ್ಪ ಮಾತಾಡೋದು, ಆ ಥರನೂ ಹೇಳ್ತಾರೆ. ಕ್ಯಾನ್ ಐ ವೇಟ್ ಹಿಯರ್? ಕ್ಯಾನ್ ವಿ ಯೂಸ್ ದ ಟಾಯ್ಲೆಟ್? ಕ್ಯಾನ್ ಐ ಆಸ್ಕ್ ಯು ಸಮಥಿಂಗ್? ಕ್ಯಾನ್ ಎವ್ರಿಬಡಿ ಪಾರ್ಕ್ ಹಿಯರ್?
ಕ್ಯಾನ್ ಐ ಪೇ ಇನ್ ಇನ್ಸ್ಟಾಲ್ಮೆಂಟ್ಸ್, ಕ್ಯಾನ್ ಐ ಹ್ಯಾವ್ ಯುವರ್ ಫುಲ್ ನೇಮ್, ಕ್ಯಾನ್ ಐ ಸ್ಪೀಕ್ ಟು ದ ಸ್ಟೋರ್ ಮ್ಯಾನೇಜರ್. ನೀವು ಯಾವುದಾದ್ರೂ ಒಂದು ಶಾಪ್ಗೆ ಸ್ಟೋರ್ಗೆ ಹೋಗಿದ್ದೀರಾ, ಅಲ್ಲಿ ಅವ್ರ ಮ್ಯಾನೇಜರ್ ಜೊತೆ ಮಾತಾಡಬೇಕು, ಈ ಥರ ಕೇಳಿ. ಕ್ಯಾನ್ ಯು ಟೆಲ್ ಮಿ ವೇರ್ ಇಟ್ ಈಸ್. ಸೊ ಇದು ನೋಡಿ ರಿಕ್ವೆಸ್ಟ್ ಥರ ಇದೆ, ಈ ಥರನೂ ಕೇಳ್ಬೋದು. ಅದು ಎಲ್ಲಿದೆ ಅಂತ ಹೇಳ್ತೀರಾ, ಕ್ಯಾನ್ ಯು ಟೆಲ್ ಮಿ ವೇರ್ ಇಸ್ ಇಟ್ ಅನ್ಬಾರ್ದು. ವೇರ್ ಇಸ್ ಇಟ್ ಪಾರ್ಟ್ ಯಾವಾಗಲೂ ಕ್ವಶನ್ ಫಾರ್ಮಲ್ಲಿ ಇರಲ್ಲ, ಯಾಕೆಂದರೆ ಅದರಿಂದ ಆಲ್ರೆಡಿ ಒಂದು ಕ್ವಶನ್ ಇದೆ. ಸೊ ಒಂದು ಮೇನ್ ಕ್ವಶನ್ ಜೊತೆ ವೇರ್ ವಾಟ್ ಬಂದರೆ ಇಟ್ ಈಸ್. ಕ್ಯಾನ್ ಐ ಹ್ಯಾವ್ ಎನ್ ಎಕ್ಸ್ಟ್ರಾ ಬ್ಯಾಗ್ ಪ್ಲೀಸ್. ಕ್ಯಾನ್ ಯು ಗಿವ್ ಮಿ ಎ ಡೇಟ್ ಫಾರ್ ಅನದರ್ ಅಪಾಯಿಂಟ್ಮೆಂಟ್. ಇನ್ನೊಂದು ಅಪಾಯಿಂಟ್ಮೆಂಟ್ಗೆ ಡೇಟ್ ಕೊಡ್ತೀರಾ ಅಂತ ನಾವು ಕೇಳ್ತೇವೆ. ಸೊ ನೋಡಿ, ಈ ಥರ ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ರಿಕ್ವೆಸ್ಟ್ ನೀವು ಮಾಡ್ಕೋಬೋದು ಕ್ಯಾನಿಂದ. ಸೊ ಆಬ್ವಿಯಸ್ಲಿ ಅದು ಕ್ವಶನ್ ಫಾರ್ಮ್ನಲ್ಲೇ ಇರುತ್ತಲ್ವಾ. ಸೊ ಎಲ್ಲ ಕಡೆ ಏನು ಬಂತು, ನಾವು ಪರ್ಮಿಷನ್ ಕೇಳಿದ್ವಿ. ಆ್ಯಂಡ್ ಪರ್ಮಿಷನ್ ಕೊಡೋ ಹಾಗಿದ್ರೆ ಎಸ್ ಯು ಕ್ಯಾನ್ ಅನ್ಬೋದು. ಕೊಡದೇ ಇರೋವಾಗ ಅಂದರೆ ಪರ್ಮಿಷನ್ ರೆಫ್ಯೂಸ್ ಮಾಡೋದಕ್ಕೆ ಕೆನಾಟ್, ಕಾಂಟ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಕ್ಯಾನ್ ಐ ಸಿಟ್ ಹಿಯರ್ ಅಂತ ಯಾರಾದರೂ ಕೇಳಿದ್ರೆ ಎಸ್ ಅಫ್ಕೋರ್ಸ್ ಅನ್ಬೋದು, ಆರ್ ಯು ಕ್ಯಾನ್ ಅನ್ಬೋದು, ಆರ್ ಅಫ್ಕೋರ್ಸ್ ಯು ಕ್ಯಾನ್ ಅನ್ಬೋದು. ಅಲ್ಲಿ ಪರ್ಮಿಷನ್ ಇಲ್ಲ ಅನ್ನೋ ಹಾಗಿದ್ರೆ ನೋ ಯು ಕಾಂಟ್ ಅಂತ ಹೇಳಿ, ಇಲ್ಲ ಆಗಲ್ಲ. ಇನ್ನೂ ಸ್ವಲ್ಪ ಪೊಲೈಟ್ ಆಗಬೇಕಂದ್ರೆ ಸಾರಿ ಯು ಕಾಂಟ್ ಅಂತ ಹೇಳಿ. ಯಾವುದೇ ಸಿಚುವೇಶನಲ್ಲಿ ಆದರೂ ಅವ್ರು ಕ್ಯಾನಿಂದ ನಿಮ್ಗೆ ಕೇಳ್ತಾರೆ ಅಂದರೆ ನೀವು ಕ್ಯಾನಿಂದನೇ ಆನ್ಸರ್ ಮಾಡಬೇಕು ಅವರಿಗೆ. ಆ್ಯಂಡ್ ನೀವು ಆಗಲ್ಲ, ಸಾಧ್ಯನೇ ಇಲ್ಲ ಅನ್ನೋದನ್ನು ಇನ್ನೂ ಎಂಫಸೈಸ್ ಮಾಡಿ ಹೇಳುವಾಗ ಮಸ್ಟ್ ನಾಟ್ ಕೂಡ ಯೂಸ್ ಮಾಡ್ಬೋದು. ಈ ಥರ ನೋ ಯು ಮಸ್ಟ್ ನಾಟ್ ಅಂತ, ಇಲ್ಲ ನೀನು ಮಾಡೋ ಹಾಗೇನೇ ಇಲ್ಲ, ನೋ ವೇ ಇಟ್ ಈಸ್ ಪಾಸಿಬಲ್ ಅಂತ ಹೇಳುವಾಗ ಮಸ್ಟ್ ನಾಟ್ ಕೂಡ ಬರುತ್ತೆ. ಯು ಕಾಂಟ್ ಗೋ ಹೋಮ್ ಯೆಟ್, ನೀನು ಈಗಲೇ ಮನೆಗೆ ಹೋಗೋ ಹಾಗಿಲ್ಲ ಅಂದರೆ ನಿನಗೆ ಪರ್ಮಿಷನ್ ಇಲ್ಲ ಹೋಗೋದಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಯು ಕಾಂಟ್ ಹ್ಯಾವ್ ಬೋತ್, ನೀನು ಎರಡೂ ತಗೊಳ್ಳೋ ಹಾಗಿಲ್ಲ ಅಂದರೆ ನಿನಗೆ ಪರ್ಮಿಷನ್ ಇಲ್ಲ ಅಂತ. ಐ ಕಾಂಟ್ ಅಲೋ ಅಂತಾನೂ ಹೇಳ್ಬೋದು, ಐ ಕಾಂಟ್ ಅಲೋ ಯು ಟು ಡೂ ದ್ಯಾಟ್, ರೈಟ್. ಸೊ ಪರ್ಮಿಷನ್ ಕೊಡೋದಕ್ಕೆ ನೀವು ಕ್ಯಾನಿಂದ ಹೇಳ್ಬೋದು ಈ ಥರ. ಯು ಕ್ಯಾನ್ ಟೇಕ್ ಮೈನ್, ನೀನು ನಾನು ತಗೋ. ಯು ಕ್ಯಾನ್ ಗೋ ಇಫ್ ಯು ವಾಂಟ್ ಟು. ಇಲ್ಲಿ ಯಾಕೆ ವಾಂಟ್ ಟು ಬಂತು ಅಂದರೆ ಯು ಕ್ಯಾನ್ ಗೋ ಇಫ್ ಯು ವಾಂಟ್ ಟು ಗೋ ಅನ್ನೋದನ್ನ ಶಾರ್ಟ್ ಮಾಡಿದೀವಿ ಅಷ್ಟೇ, ಮತ್ತೆ ಗೋ ಆಗಬೇಕಾಗಿಲ್ಲ ಅಲ್ವಾ. ಯು ಕ್ಯಾನ್ ಯೂಸ್ ಮೈ ಪೆನ್ ಇಫ್ ಯು ಲೈಕ್. ಯು ಕ್ಯಾನ್ ವೇಟ್ ಹಿಯರ್ ಅಂಟಿಲ್ ಹಿ ಕಮ್ಸ್. ಸೊ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಥರ್ಡ್ ಕೇಸ್ ಪ್ರೊಹಿಬಿಷನ್, ಅಂದರೆ ಒಂದು ಕೆಲಸ ಮಾಡೋ ಹಾಗೇ ಇಲ್ಲ ಅಂತ ಹೇಳುವಾಗ, ಅಂದರೆ ಪರ್ಮಿಷನ್ ಇಲ್ವೇ ಇಲ್ಲ ಅಂತ ಹೇಳುವಾಗ, ಈಗ ತಾನೇ ಹೇಳಿದ್ನಲ್ಲ ಅದೇ ಥರದ್ದು. ಅಂದರೆ ಇಲ್ಲಿ ಯಾವಾಗಲೂ ನೆಗೆಟಿವ್ ಸೆಂಟೆನ್ಸೇ ಬರುತ್ತೆ. ಇಲ್ಲಿ ನೋಡಿ, ಯು ಕಾಂಟ್ ಗೋ ಇನ್ ಸೈಡ್, ನೀವು ಒಳಗಡೆ ಹೋಗೋ ಹಾಗೆ ಇಲ್ಲ ಅಂದರೆ ಯು ಡೋಂಟ್ ಹ್ಯಾವ್ ಪರ್ಮಿಷನ್ ಅಂತ ಅರ್ಥ. ಯು ಕಾಂಟ್ ಪಾರ್ಕ್ ಹಿಯರ್, ಯು ಕಾಂಟ್ ಸ್ಮೋಕ್ ಹಿಯರ್, ಯು ಕಾಂಟ್ ಸ್ಟೇ ಹಿಯರ್ ಆಲ್ ಡೇ, ಯು ಕಾಂಟ್ ಸಿ ದ ಬ್ರೈಡ್ ಯೆಟ್, ಯು ಕಾಂಟ್ ಟೇಕ್ ದ ಡೇ ಆಫ್ ಟುಡೇ, ಯು ಕೆನಾಟ್ ಟೇಕ್ ದ ಫೋನ್ ಇನ್ ಸೈಡ್. ಕೆನಾಟ್ ಶಾರ್ಟ್ ಫಾರ್ಮ್ ಕಾಂಟ್ ಅಷ್ಟೇ, ಎರಡರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ನೀವು ಯಾವುದಾದ್ರೂ ಯೂಸ್ ಮಾಡಿ. ಕೆನಾಟ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ತುಂಬ ಎಂಫಸೈಸ್ ಮಾಡಿ ಹೇಳೋದಕ್ಕೆ. ಕಾಂಟ್ ಅಂದರೆ ನಾರ್ಮಲ್ ಆಗುತ್ತೆ. ಯು ಕೆನ್ ನಾಟ್ ಅಂದರೆ ಇಲ್ವೇ ಇಲ್ಲ ಅಂತ ಹೇಳ್ತೀವಲ್ವ, ಆಗ ಆ ಸಿಚುವೇಶನಲ್ಲಿ ಯೂಸ್ ಮಾಡಿ ಅಷ್ಟೇ. ಯು ಕೆನಾಟ್ ಡ್ರೈವ್ ಅ ಕಾರ್ ವಿತೌಟ್ ಲೈಸೆನ್ಸ್, ಯು ಕೆನಾಟ್ ಎಂಟರ್ ದ ಹೌಸ್ ವಿತೌಟ್ ಪರ್ಮಿಷನ್, ವಿ ಕಾಂಟ್ ಲೀವ್ ದ ಕ್ಲಾಸ್ ಅಂಟಿಲ್ ದ ಅಸೈನ್ಮೆಂಟ್ ಈಸ್ ಕಂಪ್ಲೀಟೆಡ್, ರೈಟ್. ನೆಕ್ಸ್ಟ್ ಜನರಲ್ ಪಾಸಿಬಿಲಿಟಿ, ಅಂದರೆ ಈ ರೀತಿ ಆಗಬಹುದು ಇರಬಹುದು ಅಂತ ಹೇಳ್ತೀವಿ. ಜನರಲಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ನಾಟ್ ಆಲ್ ದ ಟೈಮ್, ನಾಟ್ ಆಲ್ವೇಸ್, ಬಟ್ ಯು ಕ್ಯಾನ್ ಡೂ ಇಟ್, ಆ ಥರ ಅದರ ಪಾಸಿಬಿಲಿಟಿ ಇದೆ ಅಂತ ಹೇಳ್ತಾ ಇರೋದು. ಆ್ಯಂಡ್ ಇಲ್ಲಿ ಯಾವಾಗಲೂ ಪಾಸಿಟಿವ್ ಸೆಂಟೆನ್ಸ್ಗಳೇ ಬರುತ್ತೆ. ಇಲ್ಲಿ ನೋಡಿ, ಯು ಕ್ಯಾನ್ ಗೋ ದೇರ್ ಬೈ ಮೆಟ್ರೋ, ನೀನು ಅಲ್ಲಿಗೆ ಮೆಟ್ರೋದಿಂದ ಹೋಗ್ಬೋದು ಅಂದರೆ ಅಲ್ಲಿಗೆ ಮೆಟ್ರೋ ಕನೆಕ್ಟ್ ಆಗುತ್ತೆ, ಅದರಿಂದನೂ ಹೋಗಬಹುದು, ಪಾಸಿಬಿಲಿಟಿ ಇದೆ ಅಂದರೆ ಒಂದು ರೀತಿ ಬೇರೆ ಆಪ್ಷನ್ ಕೂಡ ಇದೆ ಅಂತ ಹೇಳ್ತಾ ಇದ್ದೀನಿ. ಫೈರ್ವರ್ಕ್ಸ್ ಕ್ಯಾನ್ ಫ್ರೈಟನ್ ಪೆಟ್ಸ್. ಫೈರ್ವರ್ಕ್ಸ್ ಏನಿರುತ್ತಲ್ಲ, ಪ್ರಾಣಿಗಳಿಗೆ ಅದರಿಂದ ಹೆದರಿಕೆ ಆಗುತ್ತಲ್ವ, ದೇ ಕ್ಯಾನ್ ಫ್ರೈಟನ್ ಸಮ್ ಟೈಮ್ಸ್ ಅಂತ. ಆ್ಯಂಡ್ ಕೆಲವು ಪ್ರಾಣಿಗಳಿರುತ್ತೆ ಅವಕ್ಕೆ ಭಯನೇ ಆಗಲ್ಲ. ಸೊ ನಾನು ಜನರಲಿ ಹೇಳ್ತಾ ಇದ್ದೀನಿ, ಅವು ಪ್ರಾಣಿಗಳನ್ನ ಹೆದರಿಸ್ಬಹುದು. ಸೊ ಯಾವುದೇ ಕೇಸ್ನಲ್ಲಿ ಹೇಳಿದ್ರು ಸ್ಟ್ರಕ್ಚರ್ ಸೇಮ್ ಇರುತ್ತೆ. ಕ್ಯಾನ್ ಮುಂದೆ ಬೇಸ್ ವರ್ಬೇ ಬರುತ್ತೆ, ಅದು ಸ್ಟ್ರಕ್ಚರ್ ಚೇಂಜ್ ಆಗಲ್ಲ. ಬಟ್ ಸಿಚುವೇಶನ್ ಬೇರೆ, ಸೆಂಟೆನ್ಸ್ಗಳ ಮೀನಿಂಗ್ ಬೇರೆ. ಸ್ಟೂಡೆಂಟ್ಸ್ ಕ್ಯಾನ್ ಟ್ರಾವೆಲ್ ಫಾರ್ ಫ್ರೀ, ಯು ಕ್ಯಾನ್ ಈಸಿಲಿ ಫೈಂಡ್ ಇಟ್ ಆನ್ಲೈನ್, ರೈಟ್. ಸೊ ನೆನ್ಪಿಟ್ಕೊಳ್ಳಿ, ನೀವು ಒಬ್ಬರಿಗೆ ಸಜೆಷನ್ ಕೊಡ್ತಾ ಇದ್ದೀರಾ, ಈ ಥರ ಆಗಬಹುದು ಮಾಡಬಹುದು ಅಂತ ಹೇಳೋವಾಗಲೂ ನೀವು ಯೂಸ್ ಮಾಡಿ ಇದನ್ನ, ಅಂದರೆ ಪಾಸಿಬಿಲಿಟಿ ಇದೆ ಅಂತ. ಇಟ್ ಕ್ಯಾನ್ ಬಿ ವೆರಿ ಕೋಲ್ಡ್ ದಿಸ್ ವಿಂಟರ್,
ಈ ಸರಿ ತುಂಬ ಚಳಿ ಇರಬಹುದು ಅಂದರೆ ನಾನು ಹೇಳ್ತಾ ಇದ್ದೀನಿ ಮೇ ಬಿ ಅಂತ, ರೈಟ್? ಪಾಸಿಬಿಲಿಟಿ ಇದೆ. ಇಲ್ಲಿ ನೋಡಿ, ಕ್ಯಾನ್ ಬಿ ಬಂತು. ಯಾಕೆ ಕ್ಯಾನ್ ಬಿ ಬಂತು? ಇಲ್ಲೇನು ನಾನು ಮಾಡಬಹುದು ಹೋಗ್ಬೋದು ಅಂತ ಹೇಳ್ತಿಲ್ಲ, ಇರಬಹುದು ಅಂತ ಹೇಳ್ತಾ ಇದ್ದೀನಲ್ವಾ, ಆದ್ರಿಂದ ಸೊ ಬಿ ಇರಬಹುದು ಅನ್ನೋದು ಹೇಳ್ತಾ ಇದೆ. ಆ್ಯಂಡ್ ಯಾವಾಗಲೂ ಕ್ಯಾನ್ ಬಿ ಮುಂದೆ ನಾವು ನೌನ್ ಆರ್ ಅಡ್ಜೆಕ್ಟಿವ್ನೇ ಯೂಸ್ ಮಾಡಬೇಕು, ವರ್ಬ್ ಬರಲ್ಲ. ಯಾಕೆ ಬರಲ್ಲ? ಯಾಕಂದರೆ ಬಿ ಅನ್ನೋದೇ ಇಲ್ಲಿ ವರ್ಬ್ ಅಲ್ವಾ. ಸೊ ಸ್ಟಿಲ್ ಇದು ಸ್ಟ್ರಕ್ಚರ್ ಫಾಲೋ ಮಾಡ್ತಾ ಇದೆ. ಕ್ಯಾನ್ ಮುಂದೆ ಬೇಸ್ ವರ್ಬ್ ಬರಬೇಕು, ಸೊ ಬಿನೇ ಇಲ್ಲಿ ಬೇಸ್ ವರ್ಬ್. ಕ್ಯಾನ್ ಬಿ ಬರ್ತಾ ಇದೆ ಅಂದರೆ ನೌನ್ ಆರ್ ಅಡ್ಜೆಕ್ಟಿವೇ ಬರುತ್ತೆ, ಬೇರೆ ಯಾವುದು ವರ್ಬ್ ಬರಲ್ಲ. ಲೈಟ್ನಿಂಗ್ ಕ್ಯಾನ್ ಬಿ ಡೇಂಜರಸ್ ಸಮ್ಟೈಮ್ಸ್ ಅಂತ ಹೇಳ್ತಾ ಇರೋದು, ನಾಟ್ ಎವ್ರಿ ಟೈಮ್, ಸಮ್ಟೈಮ್ಸ್, ಜನರಲಿ. ಎಕ್ಸಸೈಸ್ ಕ್ಯಾನ್ ಹೆಲ್ಪ್ ರಿಡ್ಯೂಸ್ ಸ್ಟ್ರೆಸ್. ಈ ಥರ ಸಜೆಸ್ಟ್ ಮಾಡ್ತೀವಲ್ಲ, ಅದು ನಿನ್ಗೆ ಎಕ್ಸಸೈಸ್ ನಿನ್ಗೆ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ಜನರಲಿ ಹೇಳ್ತಾ ಇದ್ದೀನಿ, ನಿನ್ನ ಸ್ಟ್ರೆಸ್ಗೆ ಬೇರೆ ರೀಸನ್ಸೇ ಇರ್ಬೋದು, ನಿನಗೆ ಮೆಡಿಕಲ್ ಟ್ರೀಟ್ಮೆಂಟೇ ಬೇಕಾಗಬಹುದು, ಬಟ್ ಜನರಲಿ ಇಟ್ ಹೆಲ್ಪ್ಸ್. ದೀಸ್ ರೋಸಸ್ ಕ್ಯಾನ್ ಗ್ರೋ ಎನಿವೇರ್. ಪೀಪಲ್ ಕ್ಯಾನ್ ಬಿ ಸೋ ರೂಡ್ ಸಮ್ಟೈಮ್ಸ್. ಕೆಲವು ಸಾರಿ ಜನ ತುಂಬ ರೂಡಾಗಿ ಬಿಹೇವ್ ಮಾಡ್ತಾರಲ್ವಾ, ಸಮ್ಟೈಮ್ಸ್ ಅಲ್ವಾ. ಸೊ ಅದನ್ನೇ ನಾನು ಇಲ್ಲಿ ಹೇಳ್ತಾ ಇರೋದು. ಫೈಂಡಿಂಗ್ ಅ ವೆಡ್ಡಿಂಗ್ ಹಾಲ್ ಇನ್ ಜೂನ್ ಕ್ಯಾನ್ ಬಿ ಡಿಫಿಕಲ್ಟ್. ಸೊ ನೀವು ಈ ಥರ ಹೇಳೋದು ಕೇಳಿರ್ತೀರಲ್ಲ, ಇಟ್ ಕ್ಯಾನ್ ಬಿ ಡಿಫಿಕಲ್ಟ್. ಆ ಥರ ಹೇಳ್ತಿದ್ದಾರೆ ಅಂದರೆ ಅರ್ಥ ಅದು ಡಿಫಿಕಲ್ಟ್ ಆಗ್ಬೋದು ಅಂತ. ನಾಟ್ 100% ಶೋರ್, ನಾಟ್ ಎವ್ರಿ ಟೈಮ್, ನಾಟ್ ಆಲ್ವೇಸ್, ಬಟ್ ದೆರ್ ಈಸ್ ಪಾಸಿಬಿಲಿಟಿ. ಆ್ಯಂಡ್ ಅದೇ ಥರ ನೀವು ಪಾಸಿಬಲ್ ಇದೆಯಾ ಅಂತ ನೀವು ಕ್ವೆಶ್ಚನ್ನಲ್ಲಿ ಕೇಳ್ಬೋದು. ಈ ಥರ, ಕ್ಯಾನ್ ಐ ಟ್ರಸ್ಟ್ ಹಿಮ್? ನಾನು ಅವನ್ನ ನಂಬೋದಾ? ನೋಡಿ, ಕ್ವೆಶ್ಚನ್ನಲ್ಲೂ ನೀವು ಪಾಸಿಬಿಲಿಟಿ ಬಗ್ಗೆನೇ ಕೇಳ್ತಾ ಇದ್ದೀರಾ. ವಾಟ್ ಕ್ಯಾನ್ ವಿ ಡೂ? ನಾವೇನು ಮಾಡ್ಬೋದು ಈಗ? ನಮ್ಗೇನು ಮಾಡೋಕ್ಕೆ ಸಾಧ್ಯ ಅಂತಲ್ಲ, ಈ ಸಿಚುವೇಶನೇ ಬೇರೆ, ರೈಟ್? ಏನು ಮಾಡ್ಬೋದು ನಾವೀಗ, ಏನು ಪಾಸಿಬಿಲಿಟಿ ಇದೆ ಅಂತ. ವೆನ್ ಕ್ಯಾನ್ ವಿ ಸ್ಟಾರ್ಟ್? ಹೌ ಕ್ಯಾನ್ ಐ ಗೆಟ್ ಟು ದಿ ಸ್ಟೇಷನ್? ವಿಚ್ ಕ್ರೆಡಿಟ್ ಕಾರ್ಡ್ ಕ್ಯಾನ್ ಐ ಯೂಸ್? ಸೊ ಈ ಥರ ಯಾರಾದರೂ ಹೇಳ್ತಾ ಇದ್ರೆ ದೇ ಆರ್ ಆಸ್ಕಿಂಗ್ ಫಾರ್ ದ ಪಾಸಿಬಿಲಿಟಿ. ವೆನ್ ಕ್ಯಾನ್ ಐ ಸಿ ಯು ನೆಕ್ಸ್ಟ್ ಟೈಮ್? ಹೌ ಲಾಂಗ್ ಕ್ಯಾನ್ ಐ ಕೀಪ್ ದಿಸ್ ಬುಕ್? How can I get in touch with you? You can also learn English without grammar. Andre, there is also another possibility that you can learn English without grammar. Learning English can be little difficult. Andre, sometimes adu ಸ್ವಲ್ಪ difficult ಆಗ್ಬೋದು, but not impossible. Right? Next, last case, negative deductions. ಅಂದ್ರೆ ನಾವೊಂದು ಡಿಸೈಡ್ ಮಾಡಿ ಹೇಳ್ಬಿಡ್ತೀವಿ, ಇಲ್ವೇ ಇಲ್ಲ, ಸಾಧ್ಯನೇ ಇಲ್ಲ ಅಂತ. ಆ್ಯಂಡ್ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ಗಳು ಮಾತ್ರನೇ ಬರುತ್ತೆ. ನೆನ್ಪಿಟ್ಕೊಳ್ಳಿ, ನಾವು ಈ ಥರ ಹೇಳ್ತಾ ಇದ್ದೀವಿ, ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇರಬೇಕು, ಒಂದು ಲಾಜಿಕಲ್ ರೀಸನ್ ಇರಬೇಕು, ಪ್ರಾಕ್ಟಿಕಲಿ ಅದು ಎಸ್ ಅನ್ನಿಸ್ಬೇಕು. ಆವಾಗ ಮಾತ್ರನೇ ನಾನೀಗ ಹೇಳೋ ಸೆಂಟೆನ್ಸ್ಗಳನ್ನ ನೀವು ಯೂಸ್ ಮಾಡಿ, ಅದೇ ಥರ ಮಾತಾಡಿ. ಅದರ್ವೈಸ್ ನೀವು ಹೇಳಬಾರ್ದು. ದಟ್ ಕಾಂಟ್ ಬಿ ಟ್ರೂ, ಅದು ನಿಜ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಕಾಂಟ್ ಬಿ ಟ್ರೂ, ಕಾಂಟ್ ಬಿ ಟ್ರೂ ಬಿಕಾಸ್ ಐ ವಾಸ್ ದೇರ್ ಆಲ್ ಡೇ. ನಾನಲ್ಲಿ ದಿನ ಪೂರ್ತಿ ಇದ್ದೆ, ಆ ಥರ ಏನೂ ನಡೆದೇ ಇಲ್ಲ ಅಲ್ಲಿ. ನೀ ಹೇಳ್ತಾ ಇರೋದು ನಿಜ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಆ ಥರ ಹೇಳ್ತಾ ಇದ್ದೀನಿ, ರೈಟ್? ದಿ ನ್ಯೂಸ್ ಕಾಂಟ್ ಬಿ ಫಾಲ್ಸ್. ಶಿ ಕಾಂಟ್ ರೆಫ್ಯೂಸ್ ದಿಸ್ ಆಫರ್. ಯಾಕೆ ಅಂದರೆ ಅವಳು ತುಂಬ ಟೈಮಿಂದ ಅದಕ್ಕೋಸ್ಕರ ಹುಡುಕ್ತಾ ಇದ್ದಾಳೆ. ನೀನೀಗ ಈ ಆಫರ್ ಕೊಡ್ತಾ ಇದ್ದೆ ಅಂದರೆ ಶಿ ಕಾಂಟ್ ರೆಫ್ಯೂಸ್ ಇಟ್, ರೈಟ್? ಆ ಥರ ಒಂದು ಲಾಜಿಕ್ ಇರಬೇಕು ಅದ್ರ ಹಿಂದೆ. ಇಟ್ ಕಾಂಟ್ ಬಿ ಮೈನ್. ಇದು ತುಂಬ ದೊಡ್ಡದಿದೆ, ತೀರಾ ದೊಡ್ಡದಿದೆ, ನಂದಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಕಾಂಟ್ ಬಿ ಅ ರಿಯಲ್ ಡೈಮಂಡ್. ಹಿ ಕಾಂಟ್ ಬಿ ಕಿರಣ್, ಹಿ ಈಸ್ ಟೂ ಟಾಲ್. ಅಂದರೆ ಕಿರಣ್ ಅಷ್ಟು ಟಾಲ್ ಇಲ್ಲ, ಇವನು ತುಂಬ ಟಾಲ್ ಇದ್ದಾನೆ, ಸೊ ಹಿ ಕಾಂಟ್ ಬಿ ಕಿರಣ್. ಇಟ್ ಕಾಂಟ್ ಬಿ ಡೆಡ್, ಇಟ್ಸ್ ಬ್ರೀದಿಂಗ್. ನೋಡಿ, ಇಟ್ಸ್ ಬ್ರೀದಿಂಗ್ ಮೀನ್ಸ್ ಇಟ್ ಕಾಂಟ್ ಬಿ ಡೆಡ್. Sanju can't decide. She's just a kid. The restaurant can't be open because the door's locked. ನೋಡಿ, ಈಸ್ ಲಾಕ್ಡ್ ಅಂದರೆ ಏನು, ಇದ್ರ ಮೇಲೆ ನಾನು ಒಂದು ವಿಡಿಯೋನೇ ಮಾಡಿದ್ದೀನಿ. ಇಟ್ಸ್ ಓಪನ್ ಅನ್ಬೇಕಾ, ಇಟ್ ಇಸ್ ಓಪನ್ಡ್ ಅನ್ಬೇಕಾ, ಇಟ್ಸ್ ಕ್ಲೋಸ್ ಅನ್ಬೇಕಾ, ಇಟ್ಸ್ ಕ್ಲೋಸ್ಡ್ ಅನ್ಬೇಕಾ, ಇದ್ರ ಮೇಲೆ ಒಂದು ವಿಡಿಯೋ ಇದೆ, ಹೋಗಿ ನೋಡಿ. He only left the office 5 minutes ago, so he can't be at home yet. ಅವ್ನು ಈಗಲೇ ಮನೇಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವ್ನು ಈಗ ಆಫೀಸ್ ಬಿಟ್ಟು 5 minutes ಆಯ್ತು ಅಷ್ಟೇ. ಸೊ ಹಿ ಕಾಂಟ್ ಬಿ ಅಟ್ ಹೋಮ್ ಯೆಟ್.
ಆ್ಯಂಡ್ ತುಂಬ ಸರಿ ಹೋಮಿಂದ ಯಾವುದು ಪ್ರಿಪೋಸಿಷನ್ ಹಾಕೋದೇ ಇಲ್ಲ. ಈ ಥರನೂ ಹೇಳ್ಬೋದು ಇದನ್ನು, ಹಿ ಕಾಂಟ್ ಬಿ ಹೋಮ್ ಯೆಟ್ ಅಂತ, ಅಂದರೆ ಅರ್ಥ ಆಟ್ ಹೋಮ್ ಅಂತಾನೆ. ಸೊ ನಾನೀಗ ಪಾಸ್ಟ್ ಬಗ್ಗೆ ಹೇಳಬೇಕು, ಅಂದರೆ ಪಾಸ್ಟ್ನಲ್ಲಿ ಈ ಥರ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಬೇಕು. ಆವಾಗ ಕ್ಯಾನ್ ಸ್ಪೆಲ್ಲಿಂಗ್ನಲ್ಲಿ ಏನೂ ಚೇಂಜಸ್ ಆಗಲ್ಲ. ನಾನು ಹೇಳಿದೆ ಕ್ಯಾನ್ನ ಪಾಸ್ಟ್ ಸ್ಪೆಲ್ಲಿಂಗ್ ಇಲ್ಲ ಅಂತ, ಬಟ್ ನಾವು ಅದ್ರ ಮುಂದೆ ಕೆಲವು ಬೇರೆ ವರ್ಡ್ಸ್ ಹಾಕಿ ಅಡ್ಜಸ್ಟ್ಮೆಂಟ್ ಮಾಡಿ ನಾವನ್ನ ಪಾಸ್ಟ್ ಸೆಂಟೆನ್ಸ್ಗೆ ಚೇಂಜ್ ಮಾಡ್ಬೋದು. ಯಾವ ಥರ? ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನ ಸೇರಿಸಿ. ನೋಡಿ ಇಲ್ಲಿ ಈ ಥರ, ದೆ ಕಾಂಟ್ ಹ್ಯಾವ್ ಡನ್ ಇಟ್. ದೆ ಕಾಂಟ್ ಡೂ ಇಟ್ ಅಂದರೆ ಪ್ರೆಸೆಂಟ್, ದೆ ಕಾಂಟ್ ಹ್ಯಾವ್ ಡನ್ ಇಟ್ ಅಂದರೆ ಪಾಸ್ಟ್ನ ಬಗ್ಗೆ. ಅವ್ರು ಇದನ್ನು ಮಾಡಿರಲು ಸಾಧ್ಯವೇ ಇಲ್ಲ, ಅವ್ರು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ, ಅಂದರೆ ಬೇರೆಯವ್ರು ಮಾಡಿರಬಹುದು ಇದನ್ನು, ಆ ಥರ. ಆರ್ ಇದನ್ನು ಮಾಡದೇನೇ ಇರಬಹುದು ಅಂತ. ನೋಡಿ, ಕಾಂಟ್ ಹ್ಯಾವ್ ಡನ್ ಇಟ್, ಅದಕ್ಕೆ ನಿಮಗೆ ವರ್ಬ್ನ ಎಲ್ಲ ಫಾರ್ಮ್ಸ್ ಗೊತ್ತಿರಬೇಕು, ಕಲ್ತ್ಕೊಳ್ಳಿ ಫಸ್ಟ್. ಹಿ ಕಾಂಟ್ ಹ್ಯಾವ್ ರೀಚ್ಡ್ ಯೆಟ್, ಇನ್ನೊಂದು ರೀಚ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಕಾಂಟ್ ಹ್ಯಾವ್ ರೇನ್ಡ್ ಯೆಸ್ಟರ್ಡೇ, ಈ ಕಾಂಟ್ ಹ್ಯಾವ್ ಥ್ರೋನ್ ದೆಮ್ ಅವೇ. ಒಬ್ರು ಹೇಳಿದ್ರು, ಶಿ ವಾಕ್ ಪಾಸ್ಟ್ ವಿತೌಟ್ ಸೇಯಿಂಗ್ ಹೆಲೋ. ವಾಕ್ಡ್ ಪಾಸ್ಟ್ ಅಂದರೆ ನಾನು ನಿಂತಿದ್ದೆ, ಹಾಗೆ ನನ್ನನ್ನು ದಾಟ್ಕೊಂಡು ಹೋದ್ಲು, ಅದಕ್ಕೆ ವಾಕ್ ಪಾಸ್ಟ್ ಅಂತೀವಿ. ಶಿ ವಾಕ್ ಪಾಸ್ಟ್ ವಿತೌಟ್ ಸೇಯಿಂಗ್ ಹೆಲೋ ಅಂದರೆ ಹಲೋ ಹೇಳ್ದೇನೆ ಹೋಗ್ಬಿಟ್ಲು, ಅದಕ್ಕೆ ನಾನು ಹೇಳಿದೆ ಶಿ ಕಾಂಟ್ ಹ್ಯಾವ್ ಸೀನ್ ಯು. ಇಲ್ಲ, ಅವಳು ನೋಡಿದ್ರೆ ಹೇಳ್ತಿದ್ಲು, ಅವಳು ಹೇಳಿಲ್ಲ ಅಂದರೆ ಶಿ ಕಾಂಟ್ ಹ್ಯಾವ್ ಸೀನ್ ಯು. ವೇರ್ ಕ್ಯಾನ್ ಹಿ ಹ್ಯಾವ್ ಪುಟ್ ಹಿಸ್ ಫೋನ್, ನಾನು ಕೇಳ್ತಾ ಇದ್ದೀನಿ ಇಲ್ಲಿ, ರೈಟ್? ಸೊ ಗೊತ್ತಾಯ್ತಲ್ಲ. ಸೊ ನಿಮ್ಮ ಕೆಲಸ ಏನಂದರೆ, ಈಗ ವಿಡಿಯೋ ಇನ್ನೊಂದ್ಸರಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ, ಎಲ್ಲ ಸೆಂಟೆನ್ಸ್ನು ನೋಟ್ ಮಾಡ್ಕೊಳ್ಳಿ, ನಿಮ್ಮ ಓನ್ ಸೆಂಟೆನ್ಸ್ ಮಾಡಿ, ಆ್ಯಂಡ್ ಸಾಧ್ಯ ಆದರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಇದು ಎಲ್ಲರಿಗೂ ಶೇರ್ ಮಾಡಿ. ಯಾರು ಇಂಗ್ಲೀಷ್ ಕಲಿಯೋದಕ್ಕೆ ಮಾತಾಡೋದಕ್ಕೆ ಕಷ್ಟಪಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ, ಫೇಸ್ಬುಕ್ನಲ್ಲಿ, ವಾಟ್ಸಾಪ್ನಲ್ಲಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.